ನಾರಾಯಣಾಯ ಪರಿಪೂರ್ಣಗುಣಾಣ್ಣವಾಯ ವಿಶ್ವೋದಯಸ್ಥಿತಿಲಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಯ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿಜಿತಾಯ ನಮೋ ನಮಸ್ತೆ. ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತ ವಾತಾಮ್ಯರಸ್ಯ ಕೃತವಾನ್ ವಿವಿಧತ್ವವಾದಂ ಸರ್ವೇಶ್ವರೋ ಹರಿಹಿ ಪ್ರತಿಪಾದಕನ್ನಂ ಆನಂದತೀರ್ಥಮುನಿವರ್ಯ ಅಹಂ ನಮಾಮಿ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪಡತಷ್ಟೇಶನಾಶಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳವೇ ಅಂತ ಗುರುಗಳಾಗಿರ್ತಕ್ಕಂಥ ಆನಂದ ತೀರ್ಥರು, ಮಧ್ವರಾಯರು, ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವರಾಯರು ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಆ ವರ್ಷದಲ್ಲಿ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಯುಗಾದಿಯಿಂದ ಸಾಕ್ಷಾತ್ ರಾಮದೇವರೇ ಅವತಾರ ಮಾಡ್ತಕ್ಕಂಥ ದಿನ, ರಾಮ ಜನ್ಮಭೂಮಿಯ ವಿಶೇಷವಾಗಿರ್ತಕ್ಕಂಥ ಫಲ ಆ ಧನುಸ್ಸು ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲ ಧನುಸ್ಸು ರಾಶಿಯವರಿಗೆ ಆ ವರ್ಷದಲ್ಲಿ ಆ ತಿಂಗಳಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥವರು ಧನುಸ್ಸು ರಾಶಿಯವರಿಗೆ ಸಾಕ್ಷಾತ್ ರಾಮದೇವರೇ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ. 8 ಆದಾಯ, 11 ವ್ಯಯ, 6 ಆರೋಗ್ಯ, 6 ಅನಾರೋಗ್ಯ ಬಂದು 6, ರಾಜಪೂಜಾ 0, ರಾಜಕೋಪ 5, ಸುಖ 6, ದುಃಖ 3 ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷ ಏನಪ್ಪ ಅಂದರೆ ಅವರಿಗೆ ಲಕ್ಷ್ಮಣಂತರ ಕೋಪ ಜಾಸ್ತಿ ಇರುತ್ತಂತೆ ಧನುಸ್ಸು ರಾಶಿಯವರಿಗೆ. ಆ ಧನುಸ್ಸು ರಾಶಿಯವರು ಕೋಪ ಇರೋದರಿಂದ ಆ ಕೋಪವನ್ನು ತಾಮಸ ಮಾಡ್ತಕ್ಕಂಥ ಗುಣ ರಾಮದೇವರಿಗಿದೆ. ಆ ರಾಮದೇವರು ಏನಪ್ಪ ಅಂತಂದರೆ ರಾಮದೇವರು 14 ವರ್ಷಗಳ ಕಾಲ ವನವಾಸ ಇದ್ದರು. ವನವಾಸ ಇದ್ದಾಗ 14 ವರ್ಷಗಳ ಕಾಲ ನಿದ್ದೆನೇ ಮಾಡಿದಂಥ ಲಕ್ಷ್ಮಣ. ಅದಕ್ಕೋಸ್ಕರವಾಗಿ ಆ ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತೆ. ಹೇಗಿದೆ ಅಂತಂದರೆ ವಿಶೇಷವಾಗಿ ಆ ಧನುಸ್ಸು ರಾಶಿಯಲ್ಲಿ ಹುಟ್ಟಿದವರಿಗೆ ಮೂಲಾ ನಕ್ಷತ್ರ ಆಗಿರ್ಬೋದು, ಉತ್ತರಾಷಾಢ ನಕ್ಷತ್ರ ಧನುಸ್ಸು ರಾಶಿ ಆಗಿರ್ಬೋದು, ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟತಕ್ಕವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಧನುಸ್ಸು ರಾಶಿಯವರಿಗೆ. ಆ ಧನುಸ್ಸು ರಾಶಿಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಧನುಸ್ಸು ರಾಶಿಯವರಿಗಿದೆ. ಆದರೆ ಆದಾಯ ಇದು ಕಮ್ಮಿ ಇರೋದರಿಂದ, ಎಲ್ಲ ವ್ಯಯ ಇರೋದರಿಂದ 10 ರೂಪಾಯಿ ತಂದರೆ 15 ರೂಪಾಯಿ ಖರ್ಚು ಬರ್ತಕ್ಕಂಥ ಭಾಗ್ಯ ಇದೆ ಅವರಿಗೆ. ಅದಕ್ಕೋಸ್ಕರವಾಗಿ ಅವರು ವಿಶೇಷವಾಗಿ ಭಗವಂತನ ಚಿಂತನೆಯನ್ನು ಮಾತ್ರನೇ ಮಾಡಬೇಕು. ಅವರು ಆ ಚಿಂತನೆಯಿಂದ, ಆ ಭಗವಂತನ ಅನುಗ್ರಹದಿಂದ, ವಾಯುದೇವರ ಅನುಗ್ರಹದಿಂದ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಅವರಿಗೆ. ಅದರಲ್ಲೂ ಗೋ ಆಗಿರ್ತಕ್ಕಂಥ ಹಸು ಸಾಗಾಣಿಕೆ, ಹಸುವನ್ನು ಒಂದು ಪೂಜೆಯನ್ನು ಮಾಡಿ ಪ್ರತಿದಿನ ಗೋ ಇರ್ತಕ್ಕಂಥವ್ರ ಮನೆಯಲ್ಲಿ ಹಸುವನ್ನು ತೊಳೆದು, ಆ ನಕ್ಷತ್ರದವರು ಯಾವ ನಕ್ಷತ್ರ ಧನುಸ್ಸು ನಕ್ಷತ್ರ ಧನುಸ್ಸು ರಾಶಿಯವರು ತೊಳೆದು ಅದಕ್ಕೆ ಪೂಜೆಯನ್ನು ಮಾಡಿ 4 ಪಾದಕ್ಕೂ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ ಅವರು ಏನೇ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಆ ಕೆಲಸದಲ್ಲಿ ಆ ಬೆಳೆ ಮಾಡ್ತಕ್ಕಂಥ ಬೆಳೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಬರ್ತಕ್ಕಂಥ ಭಾಗ್ಯ ಇದೆ. ಏಕೆಂದರೆ ಬೆಳೆ ತೆಗೆಯೋದಲ್ಲ ಮುಖ್ಯ, ಬೆಳೆಯಲ್ಲಿ ನಮಗೆ ಲಾಭವೂ ಬರೋದು ಮುಖ್ಯ. ನಾವು 10 ರೂಪಾಯಿ ಬೆಳೆ ಆಗಿದಾಗ 20 ರೂಪಾಯಿ ಲಾಭವೂ ಬರಬೇಕು, ಇಲ್ಲ ಅಲ್ಲಿಗನ ಸರಿ ಹೋಗಬೇಕು. ಅದೂ ಇಲ್ಲ ಅಂದರೆ ಪ್ರಯೋಜನ ಏನೆಂದರೆ ಅದಕ್ಕೋಸ್ಕರವಾಗಿ ಅಂಥ ಸೇವೆಯನ್ನು ಮಾಡತಕ್ಕಂಥ ಭಾಗ್ಯ ಧನುಸ್ಸು ರಾಶಿಯವರಿಗೆ ಇದೆ. ಅದರಲ್ಲೂ ಯಾರನ್ನು ನಂಬಿ ನಾವು ದುಡ್ಡನ್ನು ಕಳೆಯಬಾರದು. ಅದಕ್ಕೋಸ್ಕರವಾಗಿ ಬೇರೆಯವರ ಸವಾಸ, ಬೇರೆಯವರನ್ನು ನಂಬಬಾರದು. ಅದಕ್ಕೋಸ್ಕರ ಮನುಷ್ಯ ಜನ್ಮ ಭಾಳ ದೊಡ್ಡದು. ಅದರಲ್ಲೂ ದುಡ್ಡಿನ ವಿಷಯದಲ್ಲಿ ವಿಶೇಷವಾಗಿ ಅವರು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥವ್ರಾಗಬೇಕು. ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಅದು ದುಡ್ಡನ್ನು ಖರ್ಚಾಗ್ತಕ್ಕಂಥ ಬಗ್ಗೆ ಜಾಸ್ತಿ ಇದೆ ಅವರಿಗೆ. ಆ ದುಡ್ಡಾಗಿರ್ಬೋದು, ಮನಸ್ತಾಪ ಆಗಿರ್ಬೋದು, ಇಂಥವೆಲ್ಲ ಚೇಂಜ್ ಆಗ್ತಕ್ಕಂಥ ಬಗ್ಗೆ ಧನುಸ್ಸು ರಾಶಿಯವರಿಗಿದೆ. ಆ ಧನುಸ್ಸು ರಾಶಿಯವರಿಗೆ ಸಾಕ್ಷಾತ್ ಭಗವಂತನೇ ವಿಶೇಷವಾಗಿ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತನಾಗಿರ್ತಕ್ಕಂಥ ರಾಮಚಂದ್ರ ಪ್ರಭು ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತ ಆ ಧನುಸ್ಸು ರಾಶಿಯಲ್ಲಿರ್ತಕ್ಕಂಥವರಿಗೆ ಕೆಲವಾರು ಕಿಂಚಿತ್ ದೋಷಗಳು ಇರ್ತಕ್ಕಂಥದ್ದು ಆಗುತ್ತೆ. ಆ ದೋಷಗಳು ಏನೇನಪ್ಪ ಇರುತ್ತೆ ಅಂತ ಹೇಳಿದ್ರೆ ಅವರು ಉದ್ದಿನ ಬೇಳೆಯನ್ನು, ಕಡಲೆಬೇಳೆಯನ್ನು, ಕಡಲೆಕಾಳನ್ನು, ಹುರುಳಿಯನ್ನು ಇಂಥವೆಲ್ಲ ದಾನವನ್ನು ಕೊಟ್ಟಾಗ ಅವರಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಜಾಸ್ತಿ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಬೇರೆ ಜನಗಳನ್ನು ನಂಬಿ ಅವರು ಮೋಸ ಹೋಗುತ್ತಾ ಇರ್ತಾರೆ. ಆ ಮೋಸವನ್ನು ಹೋಗೋದಕ್ಕೋಸ್ಕರವಾಗಿ ಭಗವಂತನೇ ನಂಬಿ ಭಗವಂತನಿಗೋಸ್ಕರ ಮಾಡಿ ನಮ್ಮ ಮನೆಯಲ್ಲಿರ್ತಕ್ಕಂಥ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿಯನ್ನು ನಂಬಿ ಅವರನ್ನು ನಂಬಿ ಏನೇ ಒಂದು ಕೆಲಸವನ್ನು ಮಾಡಿ ಆ ಕೆಲಸದಿಂದ ನಿಮಗೆಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ. ಬೇರೆಯವರು ಕೊಡ್ತಕ್ಕಂಥ ಹಣವನ್ನಾಗಿರ್ಬೋದು, ಅದೇ ಹಣವನ್ನು ಮನೆಯಲ್ಲಿ ನೀವು ಅದನ್ನು ಹಾಕಿ ನನ್ನ ಹೆಂಡತಿಗೋಸ್ಕರ ಚಿನ್ನ ತೊಗೊಂಬಂದಿಡಿ,
ನನ್ನ ಹೆಂಡತಿಗೋಸ್ಕರ ಏನೋ ಮಾಡಿ, ನಿಮ್ಮ ಮಕ್ಕಳಿಗೋಸ್ಕರ ಏನೋ ಮಾಡಿ, ಅದರಿಂದ ನೀವು ಎಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇದೆ. ಬೇರೆಯವರಿಗೆ ಮಾಡಿದಾಗ ಅವರು ನಮ್ಮ ಹತ್ರ ಮಾಡಿಸ್ಕೊತಾರೆ, ಆಮೇಲೆ ನೀನು ಇಂಥವನಪ್ಪ ಅಂಥವನಪ್ಪ ಅಂತ ಬೈತಾರೆ. ನಮ್ಮ ಮನೇಲಿ ಊಟ ಮಾಡೋದು, ಬೇರೆಯವ್ರನ್ನ ಬೈಸ್ಕೊಂಬರೋದು ಯಾಕಪ್ಪ ಅಂತದ್ದು ಬೇಕು ನಮಗೆ. ಅದಕ್ಕೋಸ್ಕರವಾಗಿ ಆ ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಧನುಷ್ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆ ತಿಂಗಳಲ್ಲಿ ಭಾಳ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇದೆ. ಆ ತೊಂದರೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಸಾಕ್ಷಾತ್ ಭಗವಂತನೇ ಅನುಗ್ರಹ ಮಾಡ್ತಾನೆ ಅಂತ ರಾಮದೇವರೇ ಅನುಗ್ರಹ ಮಾಡ್ತಾರೆ. ರಾಮದೇವರ ಅನುಗ್ರಹ, ನಮ್ಮ ಗುರುಗಳ ಅನುಗ್ರಹ, ನಿಮ್ಮ ಕುಲದೇವರ ಅನುಗ್ರಹ, ನಿಮ್ಮ ತಂದೆ ತಾಯಿ ಆಶೀರ್ವಾದ ಸಂಪೂರ್ಣವಾಗಿ ಸತತವಾಗಿ ನಮ್ಮಲ್ಲಿ ಇರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಯಾರಿಗೆ ಮದುವೆ ಆಗಿರಲ್ವೋ ಆ ಮದುವೆ ಆಗ್ತಕ್ಕಂಥ ಸಂಭವನೂ ಇರುತ್ತದೆ. ಇಂಥ ತೊಗರಿಬೇಳೆಯನ್ನು, ಕಡಲೆಬೇಳೆಯನ್ನು, ಎಳ್ಳನ್ನು ಇಂಥವೆಲ್ಲ ದಾನವನ್ನು ಕೊಟ್ಟಾಗ ಅವ್ರಿಗೇನೇ ಒಂದು ಸಮಸ್ಯೆಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ. ಅದರಿಂದ ಎಲ್ಲ ಮದುವೆ ಆಗದೇ ಇರತಕ್ಕಂಥವ್ರಿಗಾಗಿರ್ಬೋದು, ಕಾಯಿಲೆ ಏನೇ ಒಂದು ಕಾಯಿಲೆ ಇದ್ದರೂ ಇದೆಲ್ಲ ದಾನವನ್ನು ಕೊಟ್ಟಾಗ ಆ ಕಾಯಿಲೆ ಎಲ್ಲ ವಾಸಿ ಆಗ್ತಕ್ಕಂಥ ಭಾಗ್ಯ ಇದೆ. ಸಾಕ್ಷಾತ್ ಭಗವಂತನೇ ಅವರೆಲ್ಲ ನಿಂತು ಅನುಗ್ರಹ ಮಾಡ್ತಕ್ಕಂಥವನಾಗ್ತಾನೆ. ಅದಕ್ಕೋಸ್ಕರವಾಗಿ ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟವರುಗಳಿದೆ. ಭಗವಂತ ನಂಬಿದಾಗ ನಾವು ಯಾವತ್ತೂ ಕೆಡಲ್ಲ. ಅದೇ ನನ್ನ ನಂಬಿದಾಗ ಕೆಟ್ಟು ಹೋಗ್ತೀರ ನೀವು. ಅದಕ್ಕೋಸ್ಕರ ಭಗವಂತನೇ ನಂಬಿ, ಭಗವಂತನಿಗೋಸ್ಕರ ಮಾಡಿ. ಭಗವಂತ ನಾ ಕರ್ತ ಹರಿಕರ್ತ, ನಾವೇನು ಮಾಡಲ್ಲ, ನನ್ನಲ್ಲಿ ಇಷ್ಟೊತ್ತರೆಗೂ ಭಗವಂತ ನಿಂತು ಈ ಮಾತನ್ನು ನುಡಿಸಿದ್ದಾನೆ. ಅದೇ ರೀತಿಯಾಗಿ ನಿಮ್ಮಲ್ಲೂ ಅಷ್ಟೇ ನೀವು ಮನಸ್ಸಲ್ಲಿ ಅಂದ್ಕೊಂಡು ಭಗವಂತ ನಿನ್ನ ಸೇವೆಯನ್ನು ಮಾಡ್ತೀನಪ್ಪ, ನಿನ್ನ ಸೇವೆಯಿಂದ ನಮಗೆಲ್ಲನೂ ಅನುಗ್ರಹ ಮಾಡಿಕೊಡಪ್ಪ ಅಂದಾಗ ಆ ಭಗವಂತ ಯಾವಾಗಲೂ ಒಳ್ಳೆಯದೇ ಮಾಡ್ತಾನೆ. ಅಂಥದ್ರಲ್ಲೂ ಹನುಮಂತ ದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಆ ನಮ್ಮ ಮನಸ್ಸಿಗೆ ಅಭಿಮಾನ ಆಗಿರ್ತಕ್ಕಂಥ ರುದ್ರದೇವರು ಈಶ್ವರ ಸಂಪೂರ್ಣವಾಗಿ ಅನುಗ್ರಹ ಮಾಡ್ತಕ್ಕಂಥವ್ರಾಗ್ತಾನೆ. ಎಲ್ಲರಿಗೂ ಅನುಗ್ರಹ ಮಾಡಲಿ. ಆ ಧನುಸ್ಸು ರಾಶಿ ಹುಟ್ಟಿದವರಿಗೆ ಧನುಷಾಹಿತ್ಯ ಆರೋಗ್ಯವನ್ನು, ಭಾಗ್ಯವನ್ನು, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊತ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಜಗದ್ವಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾರ್ಪಣಮಸ್ತು.